ಸರ್ ಇಡೀ ಕರ್ನಾಟಕ ಹಾಗೇನೆ ಸುದೀಪಿಯನ್ಸ್ ಆಗಿರ್ಬೋದು, ದರ್ಶನ್ ಅವರ ಅಭಿಮಾನಿಗಳಾಗಿರ್ಬೋದು, ಕಿಚ್ಚ ಸುದೀಪ್ ಮತ್ತೆ ದರ್ಶನ್ ಅವ್ರು ಒಂದಾಗಬೇಕು ಅಂತ ಆಸೆ ಪಡ್ತಾ ಇದ್ದಾರೆ ಸರ್. ನೀವು ದರ್ಶನ್ ಅವರ ಅಭಿಮಾನಿಯಾಗಿ ಅಥವಾ ಸುದೀಪ್ ಕನ್ನಡ ಇಂಡಸ್ಟ್ರಿಯಲ್ಲಿ ಒಬ್ಬ ಸಾಹಿತ್ಯಗಾರನಾಗಿ ಎಷ್ಟು ಇಷ್ಟಪಡ್ತಿದ್ದೀರಾ? ಇನ್ ಕೇಸ್ ಮುಂದಿನ ದಿನಗಳಲ್ಲಿ ಅವರಿಬ್ಬರು ಒಂದಾಗಿ ನಡೆಸುವಂತಹ ಸಿನಿಮಾಗೆ ನೀವೇನಾದರೂ ಒಂದು ಹಾಡನ್ನು ಬರೆಯೋದಾದ್ರೆ ಅವರಿಬ್ಬರ ಸ್ನೇಹವನ್ನು ಇಟ್ಕೊಂಡು ಅಂತ ಅವಕಾಶ ಸಿಕ್ಕಿದ್ರೆ ಆ ಒಂದು ಅವಕಾಶಕ್ಕಾಗಿ ಎಷ್ಟು ವೆಯ್ಟ್ ಮಾಡ್ತಿದ್ದೀರಾ ಅಂತ? ಸರ್ ಆ ಥರ ಏನಾರ ಸಿಕ್ಕಿದ್ರೆ ಆ ಮ್ಯೂಸಿಕ್ ಡೈರೆಕ್ಟರ್ ಹತ್ರ ಹೋಗಿ ಬೇಕಾದ್ರೆ ಒಂದು ವಾರ ನಿಂತ್ಕೊಂಡು ಜಗಳ ಆಡಿ ನನಗೆ ಒಂದು ಸಾಲ ಆದರೂ ನೀವು ಕೊಡಲೇಬೇಕು ಅಂತನೋ ಗಲಾಟೆ ಮಾಡಿ ತಗೋತೀನಿ. ಆಮೇಲೆ ಇನ್ನೊಂದೇನು ಅಂತಂತಂದರೆ ಅವಾಗಲೇ ಹೇಳ್ದಂಗೆ ಇವಾಗ ಸುದೀಪ್ ಸರ್ ಎಷ್ಟೊಂದು ಹೇಳಿದ್ದಾರೆ. ಕೆಲವರು ವ್ಯಕ್ತಿತ್ವ ಅಂದರೆ ಕೆಲವರು ಮಾತಾಡ್ತಾರೆ, ಇವಾಗ ಇನ್ನು ಕೆಲವರು ಮಾತಾಡಲ್ಲ. ಏನು ಅಂತಂದರೆ ಇವಾಗ ಸುದೀಪ್ ಸರ್ ತುಂಬ ಓಪನ್ ಆಗಿ ಮಾತಾಡ್ತಾರೆ. ಎಷ್ಟೊಂದು ಸಲ ಹೇಳಿದ್ದಾರೆ, ನಾನು ಯಾವಾಗಲೂ ಯಾವುದೇ ಕಾರಣಕ್ಕೂ ನನ್ನ ಮನೆ ಬಾಗಿಲು ಹಾಕಿಲ್ಲ ಅವ್ರಿಗೆ, ಯಾವುದೇ ಕಾರ್ಯಕ್ರಮ ಆಗೋದು ಎಲ್ಲರಿಗೂ ಅವ್ರಿಗೆ ತೆರೆದೇ ಇರುತ್ತೆ ಅಂತ. ಬಹುಶಃ ದರ್ಶನ್ ಸರಲ್ಲಿ ಅವರಲ್ಲಿ ಅವ್ರ ವ್ಯಕ್ತಿತ್ವದಲ್ಲಿ ಅವರು ಮಾತಾಡ್ದಲೇನೇನೇ ಅವ್ರು ಈ ಥರ ಅವ್ರಿಗವರು ಸ್ವಗತದಲ್ಲಿ ಮಾತಾಡ್ಕೊತಿರ್ಬೋದು, ಗೊತ್ತಿಲ್ಲ. ಅವ್ರ ವ್ಯಕ್ತಿತ್ವ ಅದು, ಇವ್ರ ವ್ಯಕ್ತಿತ್ವ ಅದು. ಬಟ್ ಏನು ಅಂದರೆ ನಾನು ಬರೀ ಸುದೀಪ್ ಅವರು ಮತ್ತು ದರ್ಶನ್ ಸರ್ ಅಂತ ಅಷ್ಟೇ ಹೇಳಲ್ಲ. ನಮ್ಮ ಕನ್ನಡ ಸಿನಿಮಾ ರಂಗ ಏನಿದೆ, ಪ್ರತಿಯೊಬ್ಬರೂ ಒಂದು ಫ್ರೇಮಲ್ಲಿ ಬಂದರೆ ನಮ್ಮ ಕನ್ನಡ ಇಂಡಸ್ಟ್ರಿ ಏನಿದೆ ಅದು ಬೆಳವಣಿಗೆ ಆಗಕ್ಕೆ ಸಾಧ್ಯ. ಅದು ಶಿವಣ್ಣ ಅವರಾಗ್ಬೋದು, ಸುದೀಪ್ ಸರ್ ಆಗ್ಬೋದು, ದರ್ಶನ್ ಅವರಾಗ್ಬೋದು. ಏನಂದರೆ ನಾನು ಏನು ಹೇಳೋದೇನು ಅಂತಂದರೆ, ಪ್ರತಿಯೊಬ್ಬರೂ ಒಂದು ಕನ್ನಡ ಸಿನಿಮಾ ಕನ್ನಡಕ್ಕೆ ಅಂತ ಒತ್ತು ಕೊಟ್ಕೊಂಡು ಇಲ್ಲಿ ಸಿನಿಮಾಗಳು ಮಾಡಿದಾಗ ಅದಕ್ಕೊಂದಷ್ಟು 10 ಜನ ಅವ್ರನ್ನ ಬೆಳಿಬೇಕು ಅಂತಂತ ಬೆಳೆಸೋರು ಇರ್ತಾರೆ. ಆಮೇಲೆ ಏನಂತಂತೀನಿ, ಅವ್ರ ಬೆಳವಣಿಗೆ ಮೂಲಕ ಅವ್ರು ಬೆಳಿಬೇಕು ಅಂತ ಸಹಾಯ ಕೋರಿರ್ತಾರೆ. ಅವ್ರು ಬಂದು ಅವ್ರನ್ನ ಬೆಳೆಸ್ತಾರೆ. ಸೊ ಈ ಒಂದು ಬೆಳೆಯೋದು ಬೆಳೆಸೋದು ಈ ಪದ್ಧತಿ ಏನಿದೆ ಆ್ಯಕ್ಚುಲಾಗಿ ಒಂದು ಅಂತನದು ನಡ್ಕೊಂಡು ಹೋಗ್ತಿದ್ದಾಗ ಏನಾಗೋಗುತ್ತೆ, ಅದು ಅವರು ಇವರು ಅಂತನಕ್ಕಿಂತ ಕನ್ನಡ ಸಿನಿಮಾ ಒಂದು ಚಿತ್ರರಂಗ ಕಾಣ್ತಿರುತ್ತೆ ಒಂದು ಫ್ರೇಮಲ್ಲಿ. ಅದರಲ್ಲಿ ಇಲ್ಲೊಂದು ಸ್ವಲ್ಪ ಕೊಂಚ ಆ ಕಡೆ ಈ ಕಡೆಯಿಂದ ನೀವು ಕೇಳಿದ ಪ್ರಶ್ನೆಗೆ ಅಫ್ಕೋರ್ಸ್ ಅದು ನಾನು ಯಾವತ್ತೋ ಕಾಯ್ತಾ ಇದ್ದೀನಿ. ಖಂಡಿತ ಅದು ಒಂದು ಆಗ್ತಾರೋ ಬಿಡ್ತಾರೋ ಆ್ಯಕ್ಚುಲಾಗಿ ಏನೂ ಇದಾಗ್ದಲೇ ಇರಲಿ ಅಂತಂದರೆ ನೆಗೆಟಿವ್ಸ್ಗಳೇನೂ ಆಗ್ದಲೇ ಇರಲಿ. ಅವ್ರಿಗೆ ಇವ್ರು ಮಾತಾಡ್ದಲೇ ಇರ್ಬೋದು. ಇವ್ರು ಅದೇನು ಹೇಳ್ತೀನಿಲ್ಲ, ಯಾರೋ ನನಗೆ ಸರಿ ಹೋಗಲ್ಲ, ಓಕೆ ಅವ್ರು ದೂರ ಇದ್ದಾರೆ, ಇವ್ರು ದೂರ ಇದ್ದಾರೆ. ಆದರೆ ಆ ದೂರ ಅಂತನ್ನೋದು ಆ್ಯಕ್ಚುಲಾಗಿ ಯಾವುದೋ ಕಹಿ ಘಟನೆಗಳಿಗೆ ಕಾರಣ ಆಗಬಾರ್ದು ಅಷ್ಟೇನೆ. ಫೈನಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ಇಷ್ಟು ದಿನ ಒಂದಷ್ಟು ಸಿನಿಮಾಗಳನ್ನು ಬರೆದಿದ್ದಾಯಿತು, ಮುಂದಿನ ದಿನಗಳಲ್ಲಿ ನಿಮ್ಮ ಕನಸುಗಳೇನು, ಹಾಗೆಯೇ ಸ್ಯಾಂಡಲ್ವುಡ್ ಸಿನಿ ಪ್ರೇಕ್ಷಕರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಪ್ರೇಕ್ಷಕರು ಅನ್ನೋದಕ್ಕಿಂತ ಕನ್ನಡ ಸಿನಿಮಾಗಳಿಗೆ ಅಫ್ಕೋರ್ಸ್ ನಾವೇನಿದೆ ನಮ್ಮ ಸಹಕಾರ ಕೊಡಲೇಬೇಕು. ಕೆಲವೊಂದು ಏರುಪೇರುಗಳು ಕಾಣ್ತಾ ಇವೆ ಇವಾಗ, ಅದಕ್ಕೊಂದಷ್ಟು ಕಾರಣಗಳಿರುತ್ತೆ. ಬಟ್ ಎಲ್ಲದಕ್ಕೂ ಒಂದು ಸಮಯ ಅಂತ ಅನ್ನೋದಿರುತ್ತೆ, ಎಲ್ಲವುದು ಸರಿ ಹೋಗುತ್ತೆ, ಒಂದಷ್ಟು ಏರುಪೇರುಗಳು. ಆ ಒಂದು ನಿಟ್ಟಿನಲ್ಲಿ ಹೇಳೋದಾದರೆ ತುಂಬ ಓವರಾಲ್ ಆಗಿ ಇವಾಗ ನಾನೇನೋ ಸಾಧಿಸಿದ್ದೀನಿ ಅಂತಂತಲ್ಲ. ಬಟ್ ಏನು ಅಂದರೆ ಸಾಹಿತ್ಯ, ಚಿತ್ರ ಸಾಹಿತಿ ಅಂತ ಏನು ಬರುತ್ತೆ ಅದಕ್ಕೆ ತುಂಬ ಅಂದರೆ ತುಂಬ ಒತ್ತು ಕೊಡೋದು ಇನ್ನೂ ಇದೆ. ಅಂದರೆ ಬರವಣಿಗೆಗೆ ಅಂತ ಅನ್ನೋದು ಇವಾಗ ಸಿಗ್ತಾ ಇದೆ ಸ್ವಲ್ಪ. ಸೊ ಅದು ಬಿಟ್ಟು ಮುಂದ್ಲದು ಅಂತ ಏನಿದೆ ಚಿತ್ರ ಸಾಹಿತಿ ಅಂತ ಅದಕ್ಕೆ ತುಂಬ ಒತ್ತು ಕೊಡೋದಿದೆ. ಯಾಕಂದರೆ ತುಂಬ ಜನ ನೀವು ನೋಡ್ತಿದ್ರೆ ನನ್ನ ಹೆಸರನ್ನ ನೆನಪು ಮಾಡ್ಕೊಂಡು ಹೇಳುವಷ್ಟು ಅಂತರ ಇದಾಗೊಂಡಿದೆ. ಅಂದರೆ ಅದು ನಾನು ಅವಾಗಲೇ ಎಷ್ಟೊಂದು ಜನದ ಹೆಸರು ಹೇಳಿದೆ. ಇವಾಗ ಗೌಸ್ಪೀರ್ ಅವರು ಅವ್ರದ್ದು ಕೊನೆ ಸಾಂಗ್ ಯಾವುದು ಬರೆದಿರೋದು, ಅವ್ರದ್ದು ಎಂತ ಇಡ್ತಾ ಇದೆ, ಅದು ಅವ್ರ ಕಾರಣನ ಅಥವಾ ಅದು ಹತ್ರ ಯಾರನ್ನು ಕರ್ಕೊಳ್ದಿರೋ ಕಾರಣನ, ಏನು ಕಾರಣ ಅದು ಗೊತ್ತಿಲ್ಲ. ಅಥವಾ ಸಾಯಿ ಸರ್ವೇಶ್ ಅಂತ ಬರೆದಿದ್ದಾರೆ, ಅವರೂ ಅಷ್ಟೇ. ಈ ಥರ ಇವಾಗ ಬಹುಶಃ ಅವರು ಬೇರೆ ತಿರಣಗಳಿಗೆ ಬರೆದಿರ್ಬೋದು. ಆದರೆ ಈ ಥರ ಏನಿದೆ ಅವ್ರವ್ರದ್ದೇ ಅದು ಒಂದಷ್ಟು ಇವಾಗ ನಾನು ಯಾವ ಥರ ಹೇಳಬೇಕು ಅಂತಂದರೆ, ನಾವು ಸಿನಿಮಾನ 1 ಸಲ ನೋಡ್ತೀವಿ, 2 ಸಲ ನೋಡ್ತೀವಿ, 3 ಸಲ ನೋಡ್ಬೋದು. ಆದರೆ ಹಾಡನ್ನು ಮತ್ತು ಅದ್ರ ಭಾವನೆನ ಮತ್ತು ಅದರ ಸಾಲುಗಳನ್ನ ನಾವು ನಿಂತು ಕೂತು ಮಲ್ಕೊಂಡು ಪ್ರತಿಯೊಂದು ನಮ್ಮ ಭಾವನೆಗಳಂತೂ ಅಥವಾ ನಮ್ಮದು ಒಂದೊಂದಷ್ಟು ಘಟನೆಗಳು ದಿನ ಬೆಳಗ್ಗೆಯಿಂದ ರಾತ್ರಿವರೆಗೆ ನಡೀತಿರುತ್ತೆ. ಒಂದು ಮಗುನ ಮಲಗಿಸೋದ್ರಿಂದ ಹಿಡಿದು ಹೇಳೋದ್ರಿಂದ ಹಿಡಿದು ಒಂದು ಕಾರ್ಯಕ್ರಮ ಆದರೆ, ಒಂದು ನಿಂತ್ಕೊಂಡ್ರೆ ಕೂತ್ಕೊಂಡ್ರೆ ಒಂದು ಜೋಶ್ ಬೇಕು ಅಂದರೆ ಪ್ರತಿಯೊಂದು ಸಮಯದಲ್ಲೂ ಒಂದು ಹಾಡು ಅಂತ ಅನ್ನೋದಾಗ್ತಾ ಇರುತ್ತೆ. ಆ ಹಾಡು ಕೇಳಿದಾಗ ಅದರಲ್ಲಿ ಏನು ಬರೆದಿರ್ತಾರಲ್ಲ, ಆ ಬರೆದಿರೋರಿಗೆ ಅವ್ರಿಗೆ ಸಿಗಬೇಕಾದ 2 ಪದ ಇದೆ, ಒಂದು ಗೌರವ, ಒಂದು ಗೌರವಧನ. ಇದೆರಡೂ ಅವ್ರಿಗೆ ಸಿಕ್ಕಿದಾಗ ಏನಾಗುತ್ತೆ, ಇವಾಗ ನಾನು ಅಂತಲ್ಲ, ನಾನು ಇದಕ್ಕೆ ಆ ಕಾರಣ ಕೊಟ್ಕೊಳ್ಳಲ್ಲ. ಬಟ್ ಅದಕ್ಕೆ ಅಂತ ಜೀವನ ಮುಡಿಪಾಗಿಟ್ಟಿದ್ದಾರೆ ಕೆಲವರು ಚಿತ್ರ ಸಾಹಿತಿಗೆ ಅಂತಂತಾನೆ. ಅವ್ರಿಗೆ ಬಂದು ಏನು ಅಂತಂದರೆ ಅವರು ಎರಡನೇ ಯೋಚನೆ ಮಾಡಬಾರ್ದು.
ಅಂದರೆ ಏನಂದರೆ ಇವಾಗ ಅಲ್ಲಿಗೆ ಚಿತ್ರ ಸಾಹಿತಿ ಅಂತ ಬರೋರು ನಾನು ತುಂಬ ಗೌರವದಿಂದ ಹೇಳ್ಕೊತೀನಿ. ಅವ್ರು ಯಾರೂ ಕಾರ್ ತೊಗೊಂಡು ತುಂಬ ಬಂಗ್ಲೆ ಕಟ್ಕೊಂಡು ಮಾಡೋರು ಅಂತಂತ ಖಂಡಿತ ಅವರು ಮನಸ್ಸಿಟ್ಕೊಂಡು ಬಂದಿರಲ್ಲ. ನಾನು ಇಷ್ಟಪಟ್ಟಿದ್ದೀನಿ, ಯಾಕಂದರೆ ಅವ್ರ ಭಾವನೆ ಅಂತ ಅನ್ನೋದು ಆಳವಾಗಿ ಸಾಹಿತ್ಯದಲ್ಲಿ ಇಳ್ದಿರುತ್ತೆ. ಅದಕ್ಕೆ ಇಟ್ಕೊಂಡು ನಾನು ಜೀವನ ಸಾಗಿಸ್ಕೊಂಡು ನಮ್ಮ ತಂದೆ ತಾಯಿ ನೋಡಿಕೊಂಡು ಇಷ್ಟೇ ನೆಮ್ಮದಿಯಾಗಿ ಬದುಕ್ತೀನಿ ಅನ್ನೋದು ಅಷ್ಟರಲ್ಲೇ ಬಂದಿರ್ತಾರೆ. ಅಷ್ಟಕ್ಕೇನಿದೆ ಕೊಡಿ, ಯಾರೂ ನಿಮ್ಗೆ ಎಷ್ಟೆಷ್ಟೋ ಎಕ್ಸ್ಪೆಕ್ಟ್ ಮಾಡಲ್ಲ. ಬರೆಸ್ಕೋತೀರಾ, ನಂದರಲ್ಲೇ ಆಗಿದೆ, ಬೇಡ ಅದು. ಬರೆಸ್ಕೊಂಡಿರ್ತಾರೆ, ಹೇಳ್ತಾರೆ ಎದುರುಗಡೆ ಬಂದ ತಕ್ಷಣ ಒಂದು ಆಗಿಲ್ವಾ ಇನ್ನೂ ಪೇಮೆಂಟು, ಯಾಕೆ ಇನ್ನೂ ಕೊಟ್ಟಿಲ್ಲ ಅಂತಂತಾರೆ. ಅದಾದಮೇಲೆ ಮತ್ತೆ ಇಲ್ಲ, ಸಿ ದಟ್ಸ್ ಓಕೆ, ಅದೆಲ್ಲ ಏನಿಲ್ಲ. ಈ ಥರದ್ದೆಲ್ಲ ನೋಡ್ಕೊಂಡು ಬಂದಾಗ್ಲೇ ಯಾರು ಏನು ಅಂತ ಗೊತ್ತಾಗೋದು. ಅಥವಾ ಒಂದು ಚಿತ್ರರಂಗ ಏನು ಅಂತ ಆಗ್ಬೋದು, ಸಾಹಿತ್ಯ ಅಂತನೇದಾಗ್ಬೋದು, ಎಷ್ಟು ನಾವು ಹುಷಾರಾಗಿರ್ಬೇಕು, ಎಷ್ಟು ಮುಂದುವರಿಬೇಕು, ಯಾವ ಥರ ಇರಬೇಕು ಅಂತ ಅದೆಲ್ಲ ಒಂದು ಜೀವನದಲ್ಲಿ ಕಲ್ತ್ಕೊಳ್ಳೋ ಪಾಠಗಳೇ ಆಗಿರುತ್ತೆ. ಬಟ್ ಎಲ್ಲೂ ಯಾರಿಗೂ ಒಂದು ಕೆಲಸ ಮಾಡಿಸ್ಕೊಂಡ್ರೆ, ಇವಾಗ ನಾನು ಎಷ್ಟೊಂದು ಜನಕ್ಕೆ ಎಷ್ಟೊಂದು ಕಾರ್ಯಕ್ರಮದಲ್ಲಿ ಹೇಳಿದ್ದೀನಿ, ನೀವು ಬರೆಸ್ಕೋತೀರಾ, ಬಿಡುಗಡೆ ಮಾಡಿ ದಯವಿಟ್ಟು, ಮೊದಲನೇದು. ಎರಡನೇದು ಬಂದು ನಿಮ್ಮ ಕೈಲಿ ಏನಾಗುತ್ತೆ, ಒಂದು ಕವರಲ್ಲಿ ನಿಮ್ಗೆ ಏನಾಗುತ್ತೆ ತೆಗೆದುಕೊಡಿ. ಯಾರೂ ಅಲ್ಲಿ ಇವತ್ತು ಚಿತ್ರ ಸಾಹಿತಿ ಅಂತಂದರೆ ಮ್ಯಾಕ್ಸಿಮಮ್ ಅಂತಂದರೆ ಒಂದು ದೊಡ್ಡ ಮೊತ್ತ ಅಂದರೆ ಯಾರು ಏನು ತೊಗೋತಾರೆ ಅಂತ ಅನ್ನೋದು ಗೊತ್ತು. ಯಾರು ಅದನ್ನು ಎಕ್ಸ್ಪೆಕ್ಟ್ ಮಾಡಲ್ಲ, ಯಾಕಂದರೆ ಇವರು ಬರೆಯೋ ಅಂತಕ್ಕೆ ಹೋಗಿರಲ್ಲ. ಹೊಸೊಬ್ರನ್ನ ಕರ್ಕೋತೀರಾ, ಅವಕಾಶ ಅಂತಂತ ಹೇಳ್ಬೇಡಿ ದಯವಿಟ್ಟು. ಅದ್ರ ಜೊತೆಗೆ ನಿಮ್ಮ ಗೌರವ ಮತ್ತು ಗೌರವಧನ ಏನಾಗುತ್ತೆ ಅದನ್ನು ಕೊಡಿ. ಯಾಕಂದರೆ ಮುಂದೆ ಅವ್ರು ಬರೀಬೇಕು ಅಂದರೆ ಅವ್ರಿಗೆ ಹೊಟ್ಟೆ ತುಂಬಬೇಕು. ಒಬ್ಬ ಮನುಷ್ಯನಿಗೆ ಹೊಟ್ಟೆ ತುಂಬಿದ್ರೆ ಮಾತ್ರ ಆ ಒಂದು ಶಕ್ತಿ ತಲೆಯಲ್ಲಿ ಒಂದು ಯೋಚನೆ ಬರೋದಕ್ಕೆ ಸಾಧ್ಯ. ಹೊಟ್ಟೆ ತುಂಬಿಸಿ ಸಾಕು ಅವ್ರಿಗೆ, ಅವ್ರು ಏನಿದ್ದಾರೆ ಅವ್ರು ಬೆಳ್ಕೊಂಡು ಹೋಗ್ತಾರೆ. ನೀವು ಆದಷ್ಟು ಅಷ್ಟು ಮಾಡಿ ಅಂತ ಅದನ್ನು ಚಿತ್ರ ಸಾಹಿತಿಗಳು. ಥ್ಯಾಂಕ್ ಯು ಸೊ ಮಚ್ ಸರ್, ಇಷ್ಟೊತ್ತು ನಮ್ಮ ಬಾಸ್ ಟಿವಿ ಜೊತೆ ಒಂದಷ್ಟು ಮಾಹಿತಿನ ಶೇರ್ ಮಾಡೋದಕ್ಕೆ. ಒಳ್ಳೆಯದಾಗಲಿ. ಮತ್ತಷ್ಟು ಸಿನಿಮಾಗಳಿಗೆ ನಿಮ್ಮ ಬರವಣಿಗೆ ಆಗಿರ್ಬೋದು, ಸಾಹಿತ್ಯ ಆಗಿರ್ಬೋದು, ನಿಮ್ಮ ಪದಪುಂಜಗಳ ಮೂಲಕ ಮತ್ತಷ್ಟು ಹಾಡುಗಳಿಗೆ ಒಂದು ದಾರಿ ಕೊಡಲಿ ಅಂತ ಹೇಳ್ಬಿಟ್ಟು ನಾನು ಕೇಳ್ಕೊಳ್ತೇನೆ. ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್. ಧನ್ಯವಾದಗಳು. ಇದಿಷ್ಟು ನಮ್ಮ ಲಿರಿಕ್ಸಿಸ್ಟ್ ವಿನಯ್ ಪಾಂಡಪುರ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.